आप देख रहे हैं यूटीवी न्यूज, मैं आपके साथ महबूब शेख। कांग्रेस का बीजेपी पर प्रहार। आज शहर बीजापुर में कांग्रेस जिला अध्यक्ष राजू अलगुर के नेतृत्व में एक प्रेस कॉन्फ्रेंस करके पीएम मोदी द्वारा दिए गए भरोसे की पोल खोलते हुए कांग्रेस की गारंटीज का जिक्र करते हुए जनता को क्या क्या इससे फायदा हुआ है, इसकी विस्तृत जानकारी दी राजू अलगुर ने। ಹಿರಿಯ ಕಾಂಗ್ರೆಸ್ಸಿಗರಾಗಿರ್ತಕ್ಕಂಥ ಸ್ನೇಹಿತರಂತ ಟಪಾಲ್ರವರೇ, ಇವತ್ತು ತಮಗೆಲ್ಲ ಗೊತ್ತಿದೆ, ಕಳೆದ 2024ರ ಪೂರ್ವದಲ್ಲಿ ನಾವು ಗ್ಯಾರಂಟಿಗಳನ್ನು ನಮ್ಮ ರಾಷ್ಟ್ರೀಯ ಮತ್ತು ರಾಜ್ಯ ನಾಯಕರ ಮಾರ್ಗದರ್ಶನದಲ್ಲಿ ಈ ರಾಜ್ಯದ ಜನತೆಗೆ ನಾವು ಗ್ಯಾರಂಟಿಗಳ ಮುಖಾಂತರ 5 ಗ್ಯಾರಂಟಿಗಳನ್ನು ಕೊಡೋದ್ರ ಮುಖಾಂತರ ಅವರ ಸರ್ವಾಂಗೀಣ ಬದುಕನ್ನು ನಾವು ಅಭಿವೃದ್ಧಿಪಡಿಸ್ತೇವೆ, ಆ ಉದ್ದೇಶವನ್ನು ಇಟ್ಕೊಂಡು ಘೋಷಣೆಯನ್ನು ಮಾಡಿದ್ದೀವಿ. ಅದೇ ರೀತಿಯಾಗಿ BJP ಕೂಡ ಘೋಷಣೆ ಮಾಡಿತ್ತು ಕಳೆದ 10 ವರ್ಷಗಳ ಹಿಂದೆ. ಸನ್ಮಾನ್ಯ ಈಗಿನ ಪ್ರಧಾನಮಂತ್ರಿಯಾಗಿರ್ತಕ್ಕಂಥ ಮೋದಿಜಿಯವರು ಈ ರಾಷ್ಟ್ರಕ್ಕೆ ನಂಬಿಕೆಯನ್ನು ಹುಟ್ಟಿಸಿದ್ರು, ಯುವಕರಲ್ಲಿ ಒಂದು ಭರವಸೆಯನ್ನು ಮೂಡಿಸಿದರು. ಏನಂದರೆ ಈ ದೇಶದಲ್ಲಿರ್ತಕ್ಕಂಥ ಎಲ್ಲ ಭ್ರಷ್ಟಾಚಾರವನ್ನು ನಿಲ್ಲಿಸ್ತೇವೆ, ದೇಶದಲ್ಲಿರ್ತಕ್ಕಂಥ ಎಲ್ಲ ನಿರುದ್ಯೋಗ ಯುವಕರಿಗೆ ಪ್ರತಿ ವರ್ಷಕ್ಕೆ 2 ಕೋಟಿ ಉದ್ಯೋಗಗಳನ್ನ ಕೊಡ್ತೇವೆ, ಸ್ವಿಸ್ ಬ್ಯಾಂಕ್ನಲ್ಲಿರ್ತಕ್ಕಂಥ ಕಪ್ಪು ಹಣವನ್ನು ಈ ರಾಷ್ಟ್ರದ ಪ್ರತಿಯೊಬ್ಬರಿಗೂ ಕೂಡ ಬ್ಯಾಂಕಿನ ಮುಖಾಂತರ 15 ಲಕ್ಷ ರೂಪಾಯಿಗಳನ್ನು ನಾವು ಅವರ ಅಕೌಂಟಿಗೆ ಹಾಕ್ತೇವೆ, ರೈತರ ಆದಾಯವನ್ನು ದ್ವಿಗುಣಗೊಳಿಸ್ತೇವೆ ಅಂತಕ್ಕಂಥ ಭರವಸೆಯನ್ನು ಕೊಟ್ಟಿದ್ದರು. ಆದರೆ ಅವರು ಕೊಟ್ಟಿರ್ತಕ್ಕಂಥ ಯಾವ ಭರವಸೆಯೂ ಕೂಡ ಇವತ್ತು ರಾಷ್ಟ್ರದಲ್ಲಿ ಎಲ್ಲಿಯೂ ಕೂಡ ಈಡೇರಿಲ್ಲ. ಇದೊಂದು ಸುಳ್ಳ ಭರವಸೆಯಾಗಿ ಪರಿವರ್ತನೆಯಾಗಿದೆ. ಈ ಸುಳ್ಳನ್ನು ಅವರು ಮರೆಮಾಚಲಿಕ್ಕೆ ಹಿಂದುತ್ವದ ನೆರಳಿನಲ್ಲಿ ಹಿಂದುತ್ವದ ವಾದವನ್ನು ಮಂಡನೆ ಮಾಡಿ, ಧರ್ಮದಲ್ಲಿ ಒಡಕನ್ನು ಮಾಡಿ, ಜನರ ದೃಷ್ಟಿಯನ್ನು ಬೇರೆ ಕಡೆ ಸೆಳೀತಕ್ಕಂಥ ಒಂದು ಪ್ರಯತ್ನವನ್ನು ನಿರಂತರವಾಗಿ ಈ ದೇಶದಲ್ಲಿ ಮಾಡತಕ್ಕಂಥದ್ದು ತಾವೆಲ್ಲ ಗಮನಿಸಿದ್ದೇವೆ. ಇವತ್ತು ನಾವು 5 ಗ್ಯಾರಂಟಿಗಳ ಮುಖಾಂತರ, ವಿಶೇಷವಾಗಿ ಗೃಹಲಕ್ಷ್ಮಿ ಯೋಜನೆಯಲ್ಲಿ ನಾವು ಪ್ರತಿ ಮಹಿಳೆಯರಿಗೆ ಏನು BPL ಕಾರ್ಡ್ ಹೊಂದಿರತಕ್ಕಂಥ, ಬಿಲೋ ಪಾವರ್ಟಿ ಲೈನ್ ಕೆಳಗಡೆ ಇರ್ತಕ್ಕಂಥ ಮಧ್ಯಮ ವರ್ಗದ ಜನರಿಗೆ ಪ್ರತಿ ಕುಟುಂಬಕ್ಕೆ ನಾವು 2,000 ರೂಪಾಯಿ, ಕುಟುಂಬದ ಮಹಿಳೆಗೆ ಹಿರಿಯ ಮಹಿಳೆಗೆ ನಾವು 2,000 ರೂಪಾಯಿಗಳನ್ನು ಕೊಡ್ತೀವಿ ಅಂತಕ್ಕಂಥ ಭರವಸೆಯನ್ನು ಕೊಟ್ಟಿದ್ದೇವೆ. ಅಧಿಕಾರಕ್ಕೆ ಬಂದು ಕೇವಲ ಈ 8-9 ತಿಂಗಳಲ್ಲಿ ನಾವು ಇದನ್ನು ನೆರವೇರಿಸಲಿಕ್ಕೆ ಸಾಧ್ಯ ಆಗಿದೆ. ಇವತ್ತು ರಾಜ್ಯಕ್ಕೆ ಇದನ್ನು ಪಡಿತಕ್ಕಂಥ ರಾಜ್ಯದಲ್ಲಿ ಇವತ್ತು 1.5 ಕೋಟಿ ಜನ ಇವತ್ತು ಈ ಗೃಹಲಕ್ಷ್ಮಿ ಯೋಜನೆಯನ್ನು ಪಡಿತಾ ಇದ್ದಾರೆ. ವಿಶೇಷವಾಗಿ ಬಿಜಾಪುರ ಜಿಲ್ಲೆಯಲ್ಲಿ 4,70,740 ಕುಟುಂಬಗಳು ಈ ಗೃಹಲಕ್ಷ್ಮಿಯ ಯೋಜನೆಯ ಲಾಭವನ್ನು ಪ್ರತಿ ಕುಟುಂಬಕ್ಕೆ 2,000 ರೂಪಾಯಿ ಹೋಗ್ತಕ್ಕಂಥ ಅನುಕೂಲತೆಯನ್ನು ಪಡೆದುಕೊಳ್ತಾ ಇದ್ದಾರೆ. ಅದೇ ರೀತಿ ರಾಜ್ಯದಲ್ಲಿ ಕಾರ್ಯಕರ್ತರಿಗೆ ನಿಜವಾದ ಕಾರ್ಯಕರ್ತರು ಸಿಕ್ಕಲಿಲ್ಲ ಅಂತ ಒಂದು ಅಸಮಾಧಾನ ಇದೆ. ಇದು ಚುನಾವಣೆ ಮೇಲೆ ಪರಿಣಾಮ ಇಲ್ಲ, ಹಂಗೇನಾಗಂದ್ರೆ ಇವತ್ತು ನಾವು 1000 ಜನ ಕಾರ್ಯಕರ್ತರಿರ್ತೇವೆ. ಅವಕಾಶ ಸಿಗೋದು ಒಬ್ಬರಿಗೆ ಇಬ್ಬರಿಗೆ ಮಾತ್ರ, ಯಾವುದೇ ಪಕ್ಷ ಇರಲಿ, ನಮ್ಮ ಪಕ್ಷತ್ತಲ್ಲ, ಯಾವುದೇ ಪಕ್ಷ ಇದ್ದರೂ ಒಬ್ಬರಿಗಿಬ್ಬರಿಗೆ ಮಾತ್ರ ರಾಜ್ಯ ಮಟ್ಟದಲ್ಲಿ ಅವಕಾಶ ಸಿಗ್ತಾಯಿದೆ. ಇನ್ನು ಜಿಲ್ಲೆ ಮಟ್ಟದಲ್ಲಿ ಸಣ್ಣ ಏನು ನಾಮಿನೇಷನ್ಸ್ ಅದಾವೆ ಅವೆಲ್ಲ ಕೂಡ ಮಾಡ್ಬೋದು. ಇವತ್ತು ನಮ್ಮ ಜಿಲ್ಲೆಯ ಕಾಂತಾನಾಯ್ಕ ಅವ್ರಿಗೆ ಕೊಟ್ಟಿದ್ದಾರೆ. ಹೇಳಿ ಸರ್. ಆಯ್ತು, ಥ್ಯಾಂಕ್ ಯು ಸರ್. ಅದು ನೋಡ್ರಿ, ನಾನು ಈಗ ಯಾರು ಹೇಳೋರಂದ್ರೆ ಮಾಹಿತಿ ಕೊರತೆ ಇರ್ತದವ್ರು. 2018ರಾಗ
ಅವರಿಗೆ ಮಾಹಿತಿ ಕೊರತೆ ಇರ್ತದೆ. ಯಾರು ಹೇಳ್ತಾರೆ? ನಾನು ಈ ಕಾಂಗ್ರೆಸ್ ಪಾರ್ಟಿಯಾಗ 30 ವರ್ಷ ಆಯ್ತು ನಾ ಬಂದು 30 ಇಯರ್ ಫುಲ್ ಟೈಮ್ ಕೆಲಸ ಮಾಡ್ಲತ್ತೀನಿ ನಾನು. ಇದು ಅಲ್ಲಿ ಬರೇ ಯಾವಾಗ ಬಂದು ಯಾವಾಗ ಹೋಗೋದಲ್ಲ. ನಾನು ಮತಕ್ಷೇತ್ರದಾಗೂ ಫುಲ್ ಟೈಮ್ ಕೆಲಸ ಮಾಡೀನಿ, ಪಕ್ಷದ ಸಂಘಟನೆ ಮಾಡಿದ್ದೀನಿ ಇಡೀ ಜಿಲ್ಲೆಯಲ್ಲಿ ಎಲ್ಲ ಮಾಡಿದ್ದೀವಿ. 2018 ಚುನಾವಣೆ ವಿಲ್ಲಿಂಗ್ಲಿ ನಾನು ಚುನಾವಣೆ ನಿಲ್ಲಂಗಿಲ್ಲ ಅಂತ ಸ್ಪಷ್ಟವಾಗಿ ಖರ್ಗೆ ಸಾಹೇಬ್ರಿಗೆ ಹೋಗಿ ಹೇಳಿದ್ದೆ. ಅದೇನು ಮುಚ್ಚುಮರೆ ಇಲ್ಲ. ಆದರೆ ಈ ಸಲ ನಾನು ಬಿಟ್ಟಿದ್ದೊಂದು ಲೋಪ ಆಗಿದ್ದರಿಂದ ಯಾರು ಬಂದವ್ರಿಗೆ ಬಿಡಬಾರ್ದು, ಕಡಿಮೆ ಅಂತರದಲ್ಲಿ ಸೋತಾರೆ ಅಂತೇಳಿ ಅವ್ರಿಗೆ ಟಿಕೆಟ್ ಕೊಟ್ಟಾರೆ. ಇದು ನಾವು ಅಲ್ಲ ಬಿಡೋ. ನಾ ಈ ಸ್ಪಷ್ಟವಾಗಿ ನಿಮ್ಮ ಎಲ್ಲರ ಮಾಧ್ಯಮದ ಮುಂದೆ ಹೇಳ್ತಾ ಇದ್ದೇನೆ. ಇವತ್ತು ನಾನು ಟಿಕೆಟ್ ಕೊಟ್ಟರೆ ನಾವಲ್ಲ, ನಾನು 100ಕ್ಕೆ 100 ನಾನು ಸ್ಪರ್ಧೆ ಮಾಡ್ತೀನಿ. ಅದು ನೋಡಿರಿ, ಯಾರೋ ಸುಮ್ಮನೆ ಕಾಂಗ್ರೆಸ್ಸಿಗೆ ಯಾವಾಗ ಬರೋರು ಹೋಗೋರು ಅಂತ ಬಂದು ಅಪಪ್ರಚಾರ ಮಾಡ್ತಾರೆ. ಕಾಂಗ್ರೆಸ್ಸಿಗೆ ಯಾರೂ ಮಾಡೋಂಗಿಲ್ಲ. ಇಲ್ಲೆಲ್ಲ ಹಿರಿಯರು ಕಾಂಗ್ರೆಸ್ನವರೆಲ್ಲ ಬ್ಲಾಕ್ ಅಧ್ಯಕ್ಷರ ಉಪಾಧ್ಯಕ್ಷರು ಇವು ಕಾಂಗ್ರೆಸ್ನ ಹಿರಿಯರು ಅವರು ಕರ್ಕೊಂಡು ಬಂದು ನಮ್ಮ ಜಿಲ್ಲಾ ಉಪಾಧ್ಯಕ್ಷರು ಅದ. ಕಾಂಗ್ರೆಸ್ನವ್ರು ಒಬ್ಬರೇ ಹೇಳಿ ನೋಡಿ, ಎಲ್ಲರಿಗೂ ಚುನಾವಣೆ ನಿಲ್ಲೋ ಅವಕಾಶ ಪ್ರಜಾಪ್ರಭುತ್ವದಲ್ಲಿ ಇದೆ. ಅದನ್ನು ನಾವು ಅಲ್ಲಗಳಂಗಿಲ್ಲ. ಇವತ್ತು ಟಿಕೆಟ್ ಕೇಳೋರು ಭಾಳ ಮಂದಿ ಇದ್ದಾರೆ. ನಾವು ಯಾರಿಗೂ ಕೂಡ ಚಕಾರ ಎತ್ತಿಲ್ಲ. ಕೇಳೋದು ಅವ್ರ ಸ್ವಾತಂತ್ರ್ಯ ಕೇಳಬೇಕು. ಇದು ನಮ್ಮ ಸ್ವತ್ತಲ್ಲ. ಇದು ಕಾಂಗ್ರೆಸ್ ಅಂದ್ರೆ ಟಿಕೆಟ್ ಒಬ್ಬನೇ ಕೇಳ್ಬೇಕಂತಲ್ಲ. ಇಲ್ಲಿ ಕೂತವ್ರು ಎಲ್ಲರೂ ಕೂಡ ಒನಸ್ಗೂ ರಿಸರ್ವ್ ಅವನು ಕೇಳ್ಬೋದು. ವಿಧಾನಸಭೆ ಚುನಾವಣೆಯಲ್ಲಿ ಬಹಳ ಜಗ್ಗಿ ಸೀಟು ಬರ್ತಾವೆ. ಎಲ್ಲಿ ವಿಜಯಪುರ ಜಿಲ್ಲೆ ವಿಧಾನಸಭಾ ಕ್ಷೇತ್ರಗಳಲ್ಲಿ. ಲೋಕಸಭಾ ಚುನಾವಣೆ ನೋಡಿದ್ರೆ ಆಯಾ ಕ್ಷೇತ್ರಗಳಲ್ಲಿ ಯಾವ್ಯಾವ ಶಾಸಕರು ಇರ್ತಾರೆ ಆ ಕ್ಷೇತ್ರದಲ್ಲಿ ಮತದಾನ ಕುಸಿತ ಆಗಿರ್ತದೆ. ಕಾಂಗ್ರೆಸ್ಗೆ ಹಿನ್ನಡೆ. ಈಗ ನೀವು ಈ ಸಲ ಬರೆದು ಇಟ್ಕೊಳ್ರಿ, ಎಲ್ಲೆಲ್ಲಿ ಗೆದ್ದಾರ ಗೆದ್ದಿಲ್ಲಾರ್ದಲ್ಲಿ ಕೂಡ ಇವತ್ತು ನಾವು ಮೆಜಾರಿಟಿ ತೋರಿಸ್ತೀವಿ. ಈ ಸಲ ಮೆಜಾರಿಟಿ ತೋರಿಸ್ತೀವಿ ನಾವು 100%. ಇದು ಒಂದು ಗ್ಯಾರಂಟಿ, ಇದು ಒಂದು ಗ್ಯಾರಂಟಿ. ಬಿಜಾಪುರ ಜಿಲ್ಲಾ ಗ್ಯಾರಂಟಿ. ಈ ಸಲ ನಮ್ಮ ಪಕ್ಷದ ಜವಾಬ್ದಾರಿ ಇಲ್ಲಿಯ ಉಸ್ತುವಾರಿ ಸನ್ಮಾನ್ಯ MP ಪಾಟೀಲ್ ವಹಿಸ್ಕೊಂಡಿದ್ದಾರೆ. ಅದಕ್ಕೆ ಇನ್ನೊಬ್ಬ ನಮ್ಮ ಇದರ ಅಬ್ಸರ್ವರು ನಮ್ಮ ಸತೀಶ್ ಜಾರಕಿಹೊಳಿ ಸಾಹೇಬರಿದ್ದಾರೆ. ಇವತ್ತು ಶಿವಾನಂದ ಪಾಟೀಲ್ ಕೂಡ ಮಂತ್ರಿಗಳಾಗಿದ್ದಾರೆ. ಇವತ್ತು ಮಂತ್ರಿಗಳಿಂದ ಹೆಚ್ಚಿನ ಅಧಿಕಾರಿ ಇರ್ತಕ್ಕಂಥವ್ರು ಶಾಸಕರು ಕೂಡ ಅದಾರೆ. ಯಶವಂತರಾಗೌಡ ಆಗಿರ್ಬೋದು, ಸನ್ಮಾನ್ಯ ನಾಡಗೌಡ ಸಾಹೇಬ್ರಾಗಿರ್ಬೋದು, ಕಟಕದೊಂಡ ಆಗಿರ್ಬೋದು, ಮನಗುಳಿ ಅವರಾಗಿರ್ಬೋದು. ಇವತ್ತು ಬಿದ್ದಂಥ ಅಭ್ಯರ್ಥಿಗಳು ಕೂಡ ಪವರ್ಫುಲ್ ಅದಾರ. ಆದ್ರೆ ಪ್ರತಿ ಸಲ ಬೇರೆ ಈ 30 ವರ್ಷದ ಕಾಟ್ ಹೊಡ್ರಿ ನೀವು. ಈಗ ಇಲ್ಲ ಈ ಸಲ ಇದು ಗ್ಯಾರಂಟಿ ನಮ್ದು. ಸಂಖ್ಯೆಯಲ್ಲಿ ಸುಮಾರು 3.5 ಕೋಟಿ ಇವತ್ತು ಮಹಿಳೆಯರು ಈ ಅನುಕೂಲತೆ ಪಡ್ಕೊಂಡು ಪ್ರವಾಸ ಮಾಡಿದ್ದಾರೆ. ಅಷ್ಟೊಂದು ಅದರ ಟಿಕೆಟನ್ನು ಕೂಡ ಹರಿದು ರಾಜ್ಯ ಸರ್ಕಾರ KSRTCಗೆ ಅದನ್ನು ಭರ್ಪಾಯಿ ಮಾಡಿರ್ತಕ್ಕಂಥದ್ದು. 7.5 ಕೋಟಿಯಲ್ಲಿ 3.5 ಕೋಟಿ ಜನ ಇವತ್ತು ಯೋಜನೆಯ ಲಾಭವನ್ನು ಪಡ್ಕೊಂಡಿದ್ದಾರೆ. ಹೆಂಗೆ ಪಡ್ಕೊಂಡ್ರು ಅಂತ ಕೇಳಿದ್ರೆ ಇವತ್ತು ನಮ್ಮ ಆ ಟಿಕೆಟಿನ ಆಧಾರದ ಮೇಲೆ ಈ ಅಂಕಿ ಸಂಖ್ಯೆ ನಮ್ಗೆ ಸಿಗ್ತಾ ಇದೆ. ಅದ್ರ ಜೊತೆಗೆ ಅನ್ನಭಾಗ್ಯ ಬಹುತೇಕವಾಗಿ ಇದು ನಮ್ಮದೇ ಕಾರ್ಯಕ್ರಮ, ನಮ್ಮ ಪಕ್ಷದ್ದೇ ಕಾರ್ಯಕ್ರಮ. 2013ರಿಂದ 2018ರವರೆಗೆ ಏನು ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಅಧಿಕಾರದಲ್ಲಿದ್ದರೋ ಅವರು ಬಸವ ಜಯಂತಿಯ ದಿವಸ ಅಧಿಕಾರವನ್ನು ಸ್ವೀಕಾರ ಮಾಡಿ ವಿಧಾನಸೌಧಕ್ಕೆ ಬಂದು ಕೇವಲ ಅರ್ಧ ಗಂಟೆಯಲ್ಲಿ ಒಂದು ಐತಿಹಾಸಿಕವಾಗಿರ್ತಕ್ಕಂಥ ತೀರ್ಮಾನವನ್ನು ತೆಗೆದುಕೊಂಡು ಈ ರಾಜ್ಯದಲ್ಲಿ ಯಾರೂ ಕೂಡ ಉಪವಾಸ ಇರಬಾರ್ದು, ಯಾರೂ ಕೂಡ ಉಪವಾಸ ಮಲಗಬಾರ್ದು, ಬಡವರು ಎಲ್ಲರೂ ಕೂಡ ಒಂದು ರೀತಿಯಾಗಿ ಅನುಕೂಲತೆ ಆಗಬೇಕು ಅಂತ ಹೇಳಿ ಪುಕ್ಕಟ್ಟಿಯಾಗಿ 7 kg ಅಕ್ಕಿಯನ್ನು ಕೊಡ್ತಕ್ಕಂಥ ಘೋಷಣೆಯನ್ನು ಮಾಡೋದು ಕ್ಯಾಬಿನೆಟ್ ಇಲ್ಲದೇ ತೆಗೆದುಕೊಂಡಂಥ ತೀರ್ಮಾನ. ಇವತ್ತು 7 kg ಅಕ್ಕಿ ಕೊಡ್ತಕ್ಕಂಥ ಸಂದರ್ಭದಲ್ಲಿ BJP ಸರ್ಕಾರ ಮಧ್ಯದಲ್ಲಿ 3 ವರ್ಷ ಅಧಿಕಾರಕ್ಕೆ ಬಂದ ಮೇಲೆ ಆ 7 kg ಅಕ್ಕಿನ 5 kg ಇಳಿಸಿ 2 kgಯನ್ನು ಕಟ್ ಮಾಡಲಾಯಿತು. ಅದು ಪುನಃ ನಮ್ಮ 2023ರಲ್ಲಿ ನಮ್ಮ ಗ್ಯಾರಂಟಿ ರೂಪದಲ್ಲಿ ನಾವು 10 kg ಅಕ್ಕಿಯನ್ನು ನಾವು ಕೊಡ್ತೇವೆ ಅಂತಕ್ಕಂಥ ಭರವಸೆಯನ್ನು ರಾಜ್ಯದ ಜನತೆಗೆ ನಮ್ಮ ಸರ್ಕಾರ ಕೊಟ್ಟಿತ್ತು. ಕರೆಂಟ್ ಜಾಸ್ತಿ ಬಿಲ್ ಬರ್ತಾ ಇದೆ. ಕರೆಂಟಿಗೆ ಮಧ್ಯಮ ವರ್ಗದ ಜನ ಮತ್ತು ತೀರಾ ಕೆಳವರ್ಗದ ಜನ ಆ ಕರೆಂಟನ್ನು ಕಟ್ ಮಾಡಿ ಕತ್ತಲೆಯಲ್ಲಿ ಬದುಕತಕ್ಕಂಥದ್ದನ್ನು ನಾವು ನೋಡ್ತಕ್ಕಂಥ ಸಂದರ್ಭಗಳನ್ನು ನೋಡಿದ್ದೇವೆ. ತಾವು ಕೂಡ
ಗಮನಿಸಿದ್ದೀರಿ. ಪ್ರತಿಯೊಬ್ಬರು ಕೂಡ ಬೆಳಕಿನಲ್ಲಿರಬೇಕು, ಪ್ರತಿ ಕುಟುಂಬಗಳಿಗೆ ನಾವು ಪುಕ್ಕಟೆಯಾಗಿ ವಿದ್ಯುತ್ತನ್ನು ಕೊಡಬೇಕು ಅಂತಕ್ಕಂಥ ಘೋಷಣೆಯನ್ನು ಮಾಡಿ ಪ್ರತಿ ಕುಟುಂಬಕ್ಕೆ 200 ಯೂನಿಟ್, ಇದು ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಕೊಟ್ಟಿರ್ತಕ್ಕಂಥ ಕಾರ್ಯಕ್ರಮ. ಪ್ರತಿ ಕುಟುಂಬಕ್ಕೆ 200 ಯೂನಿಟ್ ವಿದ್ಯುತ್ತನ್ನು ಪುಕ್ಕಟೆಯಾಗಿ ಕೊಡ್ತಕ್ಕಂಥ ಕಾರ್ಯಕ್ರಮವನ್ನು ಇವತ್ತು ನಮ್ಮ ಸರ್ಕಾರ ಕಾರ್ಯಾಚರಣೆಗೆ ತಂದಿದೆ. ಜೊತೆಗೆ ಇವತ್ತು ಈ ಯೋಜನೆ ಮುಖಾಂತರ ನಮ್ಮ ಜಿಲ್ಲೆಯಲ್ಲಿ ಇವತ್ತು ರಾಜ್ಯದಲ್ಲಿ ಇವತ್ತು 2 ಕೋಟಿ ಜನ ಸಮೀಪ ಈ ಲಾಭವನ್ನು ಪಡ್ಕೊಂಡ್ರೆ ನಮ್ಮ ಜಿಲ್ಲೆಯಲ್ಲಿ 4,64,770 ಕುಟುಂಬಗಳು ಬಿಜಾಪುರ ಜಿಲ್ಲೆಯಲ್ಲಿ ಇದರ ಗೃಹಜ್ಯೋತಿಯ ಲಾಭವನ್ನು ಪಡೆದಿರ್ತಕ್ಕಂಥ ಒಂದು ಸ್ಪಷ್ಟವಾದಂಥ ಒಂದು ಮಾಹಿತಿ ತಮ್ಮೆದುರಿಗೆ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಜೊತೆಗೆ ಶಕ್ತಿ ಯೋಜನೆ ಬಹುತೇಕವಾಗಿ ದಿಲ್ಲಿಯಲ್ಲಿ ಮತ್ತು ಬೇರೆ ಬೇರೆ ರಾಜ್ಯಗಳಲ್ಲಿ ಪುಕ್ಕಟೆ ಪ್ರವಾಸ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮ, ಮಹಾರಾಷ್ಟ್ರದಲ್ಲಿ ಹಾಫ್ ಟಿಕೆಟ್ ಕೊಟ್ಟು ಪ್ರವಾಸ ಮಾಡ್ತಕ್ಕಂಥ ಅನುಕೂಲತೆಯನ್ನು ಆ ಸರ್ಕಾರಗಳು ಕಲ್ಪಿಸಿದ್ದು. ಆದರೆ ನಮ್ಮ ಸರ್ಕಾರ ಏನು ಚುನಾವಣೆ ಪೂರ್ವಕ್ಕೆ ಗ್ಯಾರಂಟಿಯನ್ನು ಕೊಟ್ಟಿತ್ತು, ಆ ಗ್ಯಾರಂಟಿಯ ಒಂದು ಕಾರ್ಯಾಚರಣೆ ಮಾಡುವ ಸಂದರ್ಭದಲ್ಲಿ ಇವತ್ತು ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಮಹಿಳೆಯರಿಗೆ ಇದು ಕೂಡ ಜಾತ್ಯತೀತವಾಗಿ ಪಕ್ಷಾತೀತವಾಗಿ ಕೊಟ್ಟಿರ್ತಕ್ಕಂಥ ಕಾರ್ಯಕ್ರಮ. ಇವತ್ತು ಎಲ್ಲ ಮಹಿಳೆಯರು ಕೂಡ ಇವತ್ತು ಬೇರೆ ಸ್ಥಳಗಳಿಗೆ ಹೋಗ್ತಕ್ಕಂಥದ್ದಾಗಿರ್ಬೋದು, ಯಾತ್ರಾ ಸ್ಥಳಗಳಿಗೆ ಹೋಗ್ತಕ್ಕಂಥ ಆಗಿರ್ಬೋದು, ರಾಜ್ಯದ ಬೇರೆ ಬೇರೆ ಭಾಗಗಳಲ್ಲಿ ಸಂಚಾರ ಮಾಡ್ತಕ್ಕಂಥ ಅವಕಾಶವನ್ನು ಪುಕ್ಕಟೆಯಾಗಿ ಕೊಟ್ಟಿರ್ತಕ್ಕಂಥದ್ದು. ಆಗ ಕಾಂಗ್ರೆಸ್ ಪಾರ್ಟಿನ ಚುನಾವಣೆಯನ್ನೇ ಮಾಡ್ಬೇಕಲ್ಲ. ಇಲ್ಲ, 3-4 ಎಲೆಕ್ಷನ್ ಲಾಸ್ ಆಗ್ಯಾರ. ನಾನು ಹೇಳಂಗಿಲ್ಲ. ಪ್ರಕಾಶ್ ರಾಠೋಡ್ ಅವರು ಒಂದು ಜನರಲ್ ಎಲೆಕ್ಷನ್, 2 ರಿಸರ್ವ್ ಎಲೆಕ್ಷನ್, ಮತ್ತೆ ನಾವು ಅಲ್ಲ ಒಟ್ಟು ನಾವು ಸೋತಿದ್ದು ಹೇಳತ್ತೆ 3 ಎಸ್ 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 ಮತ್ತು ನಾವೆಲ್ಲ ಹೋರಾಟ ಮಾಡತ್ತೀವಿ. ಈಗ ಇವು ಕೂಡ್ರಿ ಅಂಥೇಳಿ, ಈ ಜನಾಂಗಕ್ಕೆ ಕೂಡ್ರಿ ಅಂಥೇಳಿ ನಮ್ಮದು ಹೋರಾಟ ನಾವು ಪಕ್ಷದ ಹೊರಗಡೆ ಅಲ್ಲ, ಪಕ್ಷದ ಒಳಗಡೆನೇ ನಮ್ಮ ಹೋರಾಟ ಇದೆ. ಪಕ್ಷದವರು ಒಂದು ಸಕಾರಾತ್ಮಕ ತೀರ್ಮಾನವನ್ನು ಈ ಸಲ ತೆಗೆದುಕೊಳ್ತಾರೆ ಅಂತಕ್ಕಂಥದ್ದು 100ಕ್ಕೆ 100ರಷ್ಟು ನನಗೆ ಭರವಸೆ ಇದೆ. ಎಲ್ಲೋ ಒಂದು ಕಡೆ ನೀವು ಹೇಳ್ದಂಗೆ ಯಾವುದೋ ಕಾರಣನೇ ಅದು ತಪ್ಪು ಪುನಃ ಅದೇ ರಿಪೀಟ್ ಆಯ್ತು ಅಂದ್ರೆ ವಿ ಆರ್ ರೆಡಿ ಟು ಫೇಸ್ ದ ಇಲೆಕ್ಷನ್. ಗೆಲ್ಲಿಸ್ತೀವಿ. ಔಟ್ಸೈಡರ್ ಅಪೇಕ್ಷೆನೂ ಮಾಡಬಾರ್ದು. ನೀವು ಇಲ್ಲೇ ಸಾಕಷ್ಟು ಜನ ಇರುವಾಗ ಬೇರೆ ಕಡೆಯಿಂದ ಬರೋರು ಅಪೇಕ್ಷೆ ಮಾಡಬಾರ್ದು. ಈ ನಾವು ಬೇರೆ ಕಡೆ ನಮ್ಮನ್ನು ಯಾರೂ ಒಪ್ಕೊಳ್ಳೋಲ್ಲ. ನಾವು ಇಲ್ಲಿ ಚಿಕ್ಕೋಡಿ ಹೋಗಿ ನಿಂತಾರೆ ಅಥವಾ ಚಾಮರಾಜನಗರಕ್ಕೆ ಹೋಗಿ ನಿಂತಾರೆ, ನಮ್ಮನ್ನ ಯಾರು ಹೋಗ್ತಾರೆ? ಇಲ್ಲ, ಅವ್ರಿಗೆ ಯಾಕ್ರಿ ಅವ್ರ ದೇಶ ತುಂಬ ಎಲ್ಲರೂ ಕರಿತಾ ಇದ್ದಾರೆ. ಈ ಬಿಜಾಪುರ ಇಲ್ಲಿ ಬಂದು ಇರೋ ದೊಡ್ಡ ಶಕ್ತಿ ಬರ್ತದೆ. ನಮಗೆ ತುಂಬ ಹೃದಯ ಸ್ವಾಗತ ಮಾಡ್ತೀವಿ. ನಮ್ಮ ರಾಷ್ಟ್ರೀಯ ನೇತಾರು ಇಲ್ಲಿ ಬರ್ತಾರಂದ್ರೆ ಅದಕ್ಕಿಂತ ದೊಡ್ಡ ಅವಕಾಶ ಯಾವುದೂ ಇಲ್ಲ. ಲಿಸ್ಟ್ ಮೋಸ್ಟ್ಲಿ ರಾಹುಲ್ ಗಾಂಧಿ ಅವರು 14 ಮುಗಿದೈತ್ರಿ ಅವ್ರದ್ದು ನ್ಯಾಯ ಯಾತ್ರೆ. ಬಾಂಬೆ 15 ನಂತರ ಈ ಪ್ರಕ್ರಿಯೆ ಚಾಲು ಆಗ್ತದೆ ಅಂತ ಹೇಳಿ ಭಾವಿಸ್ಕೊಂಡಿದ್ದೇನೆ. ಅದ್ರ ಮಧ್ಯೆ ಕೂಡ ಲಿಸ್ಟ್ ಅನೌನ್ಸ್ ಆಗುನು ಒಂದು 8 ದಿವಸದಾಗ ಆಗ್ಬೋದು. ಯಾಕಂದ್ರೆ ಅವ್ರದ್ದು 14ನೇ ತಾರೀಕಿಗೆ ಬಾಂಬೆದಲ್ಲಿ ನ್ಯಾಯ ಯಾತ್ರೆ ಕೊನೆಗೊಳ್ತಾ ಇದೆ. ಆ ನ್ಯಾಯ ಯಾತ್ರೆ ಮುಗಿದ್ಮ್ಯಾಗ ಆ ಪ್ರಕ್ರಿಯೆಯಲ್ಲಿ ಅವ್ರು ತೊಡಗಿಸ್ಕೊಳ್ತಾರೆ ಅಂತ ಹೇಳಿ ನನ್ನ ಒಂದು ಭಾವನೆ. ऐसे ही खबर देखने के लिए UTV न्यूज एक्सप्रेस को लाइक करें, शेयर करें, कमेंट करें और सब्सक्राइब करना ना भूलिए. आपके विचार हमारे लिए बहुत मायने रखते हैं.